ರಾಜ್ಯ ಬಜೆಟ್ ಬಗ್ಗೆ ಟೀಕಿಸುತ್ತಿರುವ ಬಿಜೆಪಿ ನಾಯಕರಿಗೆ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಬಾಯಿ ತೆರೆದ್ರೆ ಬರೀ ಸುಳ್ಳೇ ಹೊರಗಡೆ ಬರ್ತಾ ಇದೆ. ಕೇವಲ ಪ್ರಚೋದನೆ ಮಾಡೋದೇ ಬಿಜೆಪಿಯವರ ಅಭ್ಯಾಸ ಆಗ್ಬಿಟ್ಟಿದೆ. ಹಿಂದೂಗಳಿಗೆ ಅನ್ಯಾಯವಾಗ್ತಿದೆ ಅಂತ ಹೇಳ್ಕೊಂಡೇ ರಾಜಕಾರಣ ಮಾಡ್ತಿದ್ದಾರೆ ಅಂತ ಮಂಗಳೂರಿನಲ್ಲಿ ಸಚಿವ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಪಾಲಿನ ಹಣವನ್ನು ಕೇಂದ್ರ ಸರ್ಕಾರ ನೀಡದೆ ತಾರತಮ್ಯ ಮಾಡ್ತಾ ಇದೆ ಅಂತ ಟಿವಿ9 ಸಂದರ್ಶನದಲ್ಲಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಆರೋಪಿಸಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ. ದೇಶ ವಿಭಜನೆಯ ಮಾತನಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಹೆಚ್ಚು ತೆರಿಗೆ ಹೋಗ್ತಾ ಇದೆ. ಆದರೆ ನಮಗೆ ಬರಬೇಕಾಗಿರೋ ನ್ಯಾಯಸಮ್ಮತ ಪಾಲನ್ನ ಕೇಂದ್ರ ಕೊಡ್ತಾ ಇಲ್ಲ. ಇದರಿಂದ ಕರ್ನಾಟಕ ರಾಜ್ಯದ ಜನರ ತೆರಿಗೆ ಪೋಲಾಗ್ತಾ ಇದೆ ಅಂತ ಆರೋಪಿಸಿದರು. ರಾಜ್ಯದ ರಾಜ್ಯಸಭಾ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಕಮಲ ದಳ ನಾಯಕರು ಚುನಾವಣೆ ಗೆಲ್ಲಲು ತೆರೆಮರೆ ಕಸರತ್ತು ನಡೆಸ್ತಾ ಇದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ಭೇಟಿ ಮಾಡಿರುವ ಎಚ್ಡಿಕೆ ಚುನಾವಣೆ ತಂತ್ರಗಾರಿಕೆ ಕುರಿತು ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬಿಜೆಪಿಯಿಂದ ಯಾರೂ ಅಡ್ಡ ಮತದಾನ ಮಾಡದಂತೆ ನೋಡಿಕೊಳ್ಳುವಂತೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಸಮೀಪವಾಗುತ್ತಿದ್ದಂತೆ ಕೋಲಾರ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿಯೂ ಬೆಳೀತಾ ಇದೆ. ಕೆಎಚ್ ಮುನಿಯಪ್ಪ ಮಗ ನರಸಿಂಹರಾಜು ಹಾಗೂ ಅವರ ಅಳಿಯ ಚಿಕ್ಕಪೆದ್ದಣ್ಣ ಜೊತೆಗೆ ಈಗ ಮಾಜಿ ಸಚಿವ ಟಿ ಚೆನ್ನಯ್ಯ ಅವರ ಸಂಬಂಧಿ ಮುದ್ದು ಗಂಗಾಧರ್ ಕೂಡ ಕ್ಷೇತ್ರ ಸಂಚಾರ ಆರಂಭಿಸಿದ್ದಾರೆ. ಮುಖಂಡರನ್ನ ಭೇಟಿ ಮಾಡುತ್ತಿರುವ ಮುದ್ದು ಗಂಗಾಧರ್ ತೆರೆಮರೆಯಲ್ಲೇ ಟಿಕೆಟ್ಗೆ ಲಾಬಿ ನಡೆಸಿದ್ದಾರೆ ಎನ್ನಲಾಗಿದೆ. ಬಜೆಟ್ ಟೀಕಿಸುತ್ತಿರುವ ಬಿಜೆಪಿ ನಾಯಕರಿಗೆ ಸಚಿವ ಎಚ್ ಸಿ ಮಹದೇವಪ್ಪ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರು ಬಜೆಟ್ ಅನ್ನ ಕೇಳದೆಯೇ ಸಭಾತ್ಯಾಗ ಮಾಡಿದ್ದಾರೆ. ಏನಿಲ್ಲ ಅಂತ ಯಾವುದೋ ಸಿನಿಮಾ ಗೀತೆಯನ್ನ ಹಾಡ್ತಿದ್ದಾರೆ. ನಿಜಕ್ಕೂ ತಲೆಯಲ್ಲಿ ಏನೂ ಇಲ್ಲ ಎಂಬುದು ನಿನ್ನೆ ಸಾಬೀತಾಯ್ತು ಬಿಡಿ. ಬಜೆಟ್ ಕೇಳಿಸ್ಕೊಂಡು ಟೀಕೆ ಮಾಡೋರನ್ನ ನಾವು ನೋಡಿದ್ದೀವಿ. ಆದರೆ ಬಿಜೆಪಿಯವರು ಬಜೆಟ್ ಕೇಳದೆಯೇ ಟೀಕೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಬಸವಣ್ಣ ಭಾವಚಿತ್ರ ಅಳವಡಿಸುವುದಕ್ಕೆ ಸೂಚಿಸಿರುವ ಕಾರಣ ಇಂದು ಬಿಬಿಎಂಪಿ ಕೇಂದ್ರ ಕಚೇರಿಯ ಸಭಾಂಗಣದಲ್ಲಿ ಬಸವಣ್ಣ ಚಿತ್ರ ಅನಾವರಣಗೊಳಿಸಲಾಯಿತು. ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಚಿತ್ರ ಅನಾವರಣಗೊಳಿಸಿದರು. ಕುಡಿಯುವ ನೀರು ಪೂರೈಕೆ ಹಾಗೂ ಗೋಶಾಲೆ ಆರಂಭಿಸುವಂತೆ ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ರೈತ ಸಂಘದ ಹುಚ್ಚವನಹಳ್ಳಿ ಮಂಜುನಾಥ್ ಬಣದಿಂದ ಖಾಲಿ ಕೊಡಗಳ ಸಹಿತ ಪ್ರತಿಭಟನೆ ನಡೆಸಿ ಆಗ್ರಹಿಸಿದ್ರು. ಇನ್ನು ಜಗಳೂರು ತಾಲೂಕಿನ ಬಹುತೇಕ ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಜನ ನೀರಿಗಾಗಿ ಕೊಡಗಳನ್ನಿಟ್ಕೊಂಡು ಕಾಯ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ದ್ಯಾವಸುಂದರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಶವ ಪತ್ತೆಯಾಗಿದೆ. ಬೆಂಗಳೂರಿನ ಮೈಕೋ ಲೇಔಟ್ ಠಾಣೆಯಲ್ಲಿ ಪೇದೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಮಂಜುಶ್ರೀ ಶವವಾಗಿ ಪತ್ತೆಯಾಗಿದ್ದಾರೆ. ಕೆಲ ದಿನಗಳಿಂದ ಕೆಲಸಕ್ಕೆ ರಜೆ ಹಾಕ್ತಾ ಇದ್ದಂಥ ಮಂಜುಶ್ರೀ ನಿನ್ನೆ ರಾತ್ರಿ ನೇಣು ಬಿಗಿದುಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸದ್ಯ ಶವವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಮೊಬೈಲ್ ಕಳ್ಳನನ್ನ ಚೇಸ್ ಮಾಡಿ ಹಿಡಿದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಫೆಬ್ರವರಿ 13ರಂದು ಅಶೋಕನಗರ ಠಾಣೆ ವ್ಯಾಪ್ತಿಯ ಕ್ಯಾಶ್ ಫಾರ್ಮಸಿ ಜಂಕ್ಷನ್ನಲ್ಲಿ ಯುವಕನೊಬ್ಬ ಮೊಬೈಲ್ ಹಿಡಿದು ಓಡಿ ಹೋದಾಗ ಮಹಿಳಾ ಪೊಲೀಸ್ ಹಿಡಿದಿದ್ರು. ಆದರೆ ಆತ ಕಳ್ಳನಲ್ಲ, ಬದಲಾಗಿ ತನ್ನ ಪ್ರೇಯಸಿಯ ಮೊಬೈಲ್ ಹಿಡಿದು ಓಡಿ ಹೋಗ್ತಾ ಇದ್ದ. ಇದಕ್ಕೆ ಆಕೆ ಕಳ್ಳ ಅಂತ ಕೂಗಿಕೊಂಡಿದ್ಲು ಅಂತ ಗೊತ್ತಾಗಿದೆ. ಪ್ರೇಮಿಗಳ ದಿನಾಚರಣೆಯ ದಿನ ಬೆಂಗಳೂರಿನಲ್ಲಿ ಓದ್ತಾ ಇದ್ದಂತಹ ತನ್ನ ಪ್ರೇಯಸಿಗೆ ಸರ್ಪ್ರೈಸ್ ಕೊಡೋದಕ್ಕೆ ರಾಯಚೂರಿನಿಂದ ಯುವಕ ಬಂದಿದ್ದ. ಆದರೆ ಕಾಲೇಜು ಬಳಿ ಬಂದಾಗ ಯುವತಿ ಬೇರೊಬ್ಬನ ಜೊತೆ ಮಾತನಾಡ್ತಾ ನಿಂತಿದ್ದನ್ನು ನೋಡಿದಂತ ಯುವಕ ಶಾಕ್ ಆಗಿದ್ದ. ಆದರೆ ಆಕೆ ಮಾತ್ರ ಇವನು ನನ್ನ ಫ್ರೆಂಡ್ ಅಂತಷ್ಟೇ ಹೇಳಿದ್ಲು. ಹೀಗಾಗಿ ನಿನ್ನ ಮೊಬೈಲ್ ಕೊಡು ನೋಡ್ತೀನಿ ಅಂತ ಯುವಕ ಮೊಬೈಲ್ ತೆಗೆದುಕೊಂಡು ಓಡ್ ಹೋಗಿದ್ದ. ಬೆಂಗಳೂರಿನ ಕ್ಯಾಬ್ ಡ್ರೈವರ್ ಚಿಕ್ಕಮಗಳೂರಿನ ಕಡೂರಿನಲ್ಲಿ ಹತ್ಯೆಯಾಗಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ಕುಡಿದ ನಶೆಯಲ್ಲಿ ಸ್ನೇಹಿತನ ತಾಯಿ ಬಗ್ಗೆ ಮಾತನಾಡಿದ್ದಕ್ಕೆ ಹತ್ಯೆ ನಡೆದಿದೆ. ದರ್ಶನ್ ಎಂಬಾತನ ಕತ್ತು ಸೀಳಿ ಹತ್ಯೆ ಮಾಡಿದ್ದ ಬೆಂಗಳೂರಿನ ಮನೋಜ್, ಕೌಶಿಕ್, ಕಿರಣ್ ರಾಜುನನ್ನ ಕಡೂರು ಪೊಲೀಸರು ಬಂಧಿಸಿದ್ದಾರೆ. ಪಾರ್ಟಿಯಲ್ಲಿ ಮನೋಜ್ ಎಂಬಾತನ ತಾಯಿ ಬಗ್ಗೆ ಮಾತನಾಡಿದ್ದಕ್ಕೆ ದರ್ಶನ್ನ ಹತ್ಯೆ ಮಾಡಿದ್ದಾಗಿ ಹೇಳಿಕೊಂಡಿದ್ದಾರೆ. ಸ್ಕೂಟಿ ನಿಲ್ಲಿಸಿ ಬರುವಷ್ಟರಲ್ಲಿ 2 ಲಕ್ಷ ಕಳ್ಳತನ ಮಾಡಿರುವ ಘಟನೆ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ನಡೆದಿದೆ. ಕಿರಾಣಿ ಅಂಗಡಿಯ ಮಾಲೀಕ ನಿತಿನ್ ಬಾವ ಸ್ಕೂಟಿ ಡಿಕ್ಕಿಯಲ್ಲಿ 2 ಲಕ್ಷ ರೂಪಾಯಿ ಹಣ ಇಟ್ಟಿದ್ರು. ನಿನ್ನೆ ಸಂಜೆ ವ್ಯಾಪಾರ ಮುಗಿಸಿಕೊಂಡು ತನ್ನ ಅಂಗಡಿ ಬಂದ್ ಮಾಡಿ ಮನೆಗೆ ಹೋಗುವಾಗ ಕಳ್ಳತನ ಮಾಡಲಾಗಿದೆ. ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಹೊರತುಪಡಿಸಿ ಉಳಿದ ಎಲ್ಲರಿಗೂ ಜಾಮೀನು ಮಂಜೂರು ಮಾಡಲಾಗಿದೆ. ಕಳೆದ 1 ವರ್ಷ 10 ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ 105 ಜನರಿಗೆ ಜಾಮೀನು ಮಂಜೂರು ಮಾಡಿ ರಾಜ್ಯ ಹೈಕೋರ್ಟ್ ಆದೇಶ ನೀಡಿದೆ. ಬಜೆಟ್ ಮಂಡನೆ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಅನ್ನದಾತರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಬಜೆಟ್ಗೂ ಮುನ್ನ ಸಿಎಂ ಮುಂದೆ ಹಲವು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಬೇಡಿಕೆ ಈಡೇರಿಲ್ಲ ಅಂತ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರು ಚಲೋ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಸಿಎಂ ಬಂದಿಲ್ಲ ಅಂದ್ರೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೇಟೆಯಾಡಲು ಬಂದಂತ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಸೂಲಕುಂಟೆ ಗ್ರಾಮದಲ್ಲಿ ತಡರಾತ್ರಿ ಚಿರತೆ ಬೋನಿಗೆ ಬಿದ್ದಿದೆ. ಕಳೆದ ಹಲವು ದಿನಗಳಿಂದ ಗ್ರಾಮದಲ್ಲಿ ಜಾನುವಾರುಗಳ ಬೇಟೆಯಾಡಿದಂತ ಚಿರತೆ ಹಾವಳಿಗೆ ಜನರು ಕಂಗೆಟ್ಟು ಹೋಗಿದ್ರು. ಇನ್ನು ಗ್ರಾಮಸ್ಥರ ಮನವಿ ಮೇರೆಗೆ ಬೋನನ್ನು ಇಟ್ಟಿದ್ದಂತ ಅರಣ್ಯಾಧಿಕಾರಿಗಳು ಚಿರತೆ ಹಿಡಿಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ.
HSRP ನಂಬರ್ ಪ್ಲೇಟ್ ನೋಂದಣಿ ಹೆಸರಲ್ಲಿ ಸೈಬರ್ ದೋಖಾ ನಡೆದಿದ್ದು ನಕಲಿ ಲಿಂಕ್ ಹರಿಬಿಟ್ಟು ಹಣ ದೋಚಲಾಗ್ತಾರೆ. ಇತ್ತೀಚೆಗೆ ವ್ಯಕ್ತಿಯೊಬ್ಬರು QR ಕೋಡ್ ಮೂಲಕ HSRP ನಂಬರ್ ಪ್ಲೇಟ್ಗೆ ನೋಂದಣಿಯನ್ನು ಮಾಡಿಸಿದ್ದು ಲಿಂಕ್ ಮೂಲಕ ಬಂದಂತಹ QR ಕೋಡ್ಗೆ ಹಣ ಹಾಕಿದ್ದಾರೆ. ಆದರೆ ಇದರಲ್ಲಿ ವಂಚನೆ ನಡೆದಿದ್ದು QR ಕೋಡ್ ಸಮೇತ ಪೊಲೀಸರಿಗೆ ದೂರು ನೀಡಲಾಗಿದೆ. ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರಿನವರಾಗಿರುವ ಜೋಲಿ ಸ್ಯಾಂಡ್ಬರ್ಗ್ 8 ವರ್ಷದ ಬಾಲಕಿಯಾಗಿದ್ದಾಗ ಸ್ವೀಡನ್ ದಂಪತಿ ದತ್ತು ಪಡೆದಿದ್ರು. ಇದೀಗ ಕಳೆದ 7 ವರ್ಷಗಳಿಂದ ಕರ್ನಾಟಕದಲ್ಲಿ ಪೋಷಕರನ್ನ ಹುಡುಕಾಡುತ್ತಿರುವ ಈ ಮಹಿಳೆ 2ನೇ ಬಾರಿ ಭಾರತಕ್ಕೆ ಬಂದಿದ್ದಾರೆ. ಪತಿ ಸ್ವೀಡನ್ನ ಎರಿಕ್ ಜೊತೆ ಪೋಷಕರಿಗಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. ನಾನು ಸರ್ಫರಾಜ್ ಖಾನ್ನ ಅತಿದೊಡ್ಡ ಅಭಿಮಾನಿ, ಹೀಗಂತ 500 ವಿಕೆಟ್ ದಾಖಲೆ ಬರೆದಿರುವ ಅಶ್ವಿನ್ ಹೇಳಿಕೊಂಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಮೊದಲ ಪಂದ್ಯದಲ್ಲಿ ಸರ್ಫರಾಜ್ ವೇಗದ ಅರ್ಧ ಶತಕ ಸಿಡಿಸಿದರು. ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಮನೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಹರಿಯಾಣದ ಪಂಚಕುಲಾದಲ್ಲಿರುವಂತಹ ನಿವಾಸದಲ್ಲಿ 6 ತಿಂಗಳ ಹಿಂದೆ ಕಳ್ಳತನವಾಗಿದ್ದು ಇದೀಗ ಬೆಳಕಿಗೆ ಬಂದಿದೆ. ಯುವರಾಜ್ ಸಿಂಗ್ ತಾಯಿ ವಾಸಿಸುವ ಮನೆ ನೋಡ್ಕೊಳ್ತಾ ಇದ್ದ ಲಲಿತಾದೇವಿ ಮತ್ತು ಶೈಲೇಂದ್ರ ದಾಸ್ ಕಳ್ಳತನ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. 75,000 ಹಣ ಮತ್ತು ಅಪಾರ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದೆ.